ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರ್ಯ ಅನಿತಾ ಮತ್ತು ರಾಘುಗೆ ಮದುವೆ ಮುಹೂರ್ತ ನೋಡೋದ್ರ ಜೊತೆಗೆ ಪೌರೋಹಿತ್ಯವನ್ನು ಕೂಡ ವಹಿಸ್ಕೊತಿದ್ದಾರೆ. ಇತ್ತ ಕಡೆ ಚಾರು ಮೇಲೆ ಅಟ್ಯಾಕ್ ಆಗ್ತದೆ, ಆ ಕಡೆ ಝಾನ್ಸಿ ಮೇಲೂ ಕೂಡ ಅಟ್ಯಾಕ್ ಆಗ್ತದೆ. ಹಾಗಾದರೆ ಏನಾಯಿತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ರಾಘು ಮತ್ತು ಝಾನ್ಸಿಗೆ ಡಿವೋರ್ಸ್ ಆಗುತ್ತೆ. ಡಿವೋರ್ಸ್ ಆದ ನಂತರ ಆತ ಕಡೆ ಝಾನ್ಸಿ ಮನೆಯಲ್ಲೂ ಕೂಡ ತುಳಸಿ ಅವರ ಮಗ ಮಿಥುನ್ ಜೊತೆ ಝಾನ್ಸಿ ಮದುವೆ ಮಾಡಬೇಕು ಅಂತ ಹೇಳಿ ತುಳಸಿ ಅವರು ಅಪ್ಪನ ಜೊತೆ ಮಾತನಾಡ್ತಾರೆ. ಈ ಕಡೆ ಅಪ್ಪ ಸಂಪತ್ ಕುಮಾರ್ ಕೂಡ ತನ್ನ ಮೊಮ್ಮಗಳು ಝಾನ್ಸಿ ಹತ್ರ ತುಳಸಿ ಅವರ ಮಗನ ಮದುವೆ ಮಾಡೋದ್ರ ಬಗ್ಗೆ ಮಾತನಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಝಾನ್ಸಿ ಮನಸ್ಸಲ್ಲಿ ರಾಘು ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ ಆಕೆ ತನಗೆ ಏನಾದರೂ ಮನಸ್ಸು ಬಂದರೆ ಮದುವೆ ಆಗೋ ಆಲೋಚನೆ, ಖಂಡಿತ ನಿಮ್ಮ ಮಗನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ರಾಮಾಚಾರಿ ಮನೆಗೆ ಬರ್ತಿದ್ದಾಳೆ. ಆದರೆ ಝಾನ್ಸಿ ರಾಮಾಚಾರಿ ಮನೆಗೆ ಬರೋಕ್ಕೂ ಮುನ್ನ ಅಲ್ಲಿಗೆ ಅನಿತಾ ಮತ್ತು ರಾಘು ತಾಂಬೂಲ ಸಮೇತ ಎಂಟ್ರಿ ಕೊಡ್ತಾ. ಈ ಕಡೆ ಚಾರುಚಾರಿಗಂತೂ ಅನಿತಾ ಮತ್ತು ರಾಘುನ ನೋಡಿದ್ದೆ ಕೆಂಡಾಮಂಡಲ ಆಗ್ಬಿಡ್ತಾರೆ. ಖಂಡಿತವಾಗ್ಲೂ ಇಲ್ಲಿ ರಾಘು ಬಗ್ಗೆ ಸಮಯ ಪರಿಸ್ಥಿತಿ ಒತ್ತಡಕ್ಕೆ ಈ ರೀತಿ ಆಗಿರ್ಬೋದು ಅನ್ನೋ ಭಾವ ಇದ್ರು. ಇಲ್ಲಿ ಅನಿತಾ ಕುತಂತ್ರ ನಿಜಕ್ಕೂ ಕೂಡ ಚಾರುಚಾರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಇತ್ತ ಕಡೆ ಅನಿತಾ ಅಂತೂ ನಾನು ಅವತ್ತು ನಿಮಗೆ ಚಾಲೆಂಜ್ ಮಾಡಿ ಹೋಗಿದ್ದೆ ಅಲ್ವಾ, ಇಲ್ಲಿ ಈಗ ಝಾನ್ಸಿ ಮತ್ತು ರಾಘುಗೆ ಡಿವೋರ್ಸ್ ಆಗಿದೆ, ಅಂದಮೇಲೆ ಇನ್ನೇನೇ ಇದ್ರೂ ಕೂಡ ಇಲ್ಲಿ ನಾನೇ ರಾಘುನ ಮದುವೆ ಆಗೋದು, ಅದಕ್ಕೆ ಒಂದು ಮುಹೂರ್ತ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ನನ್ನ ಗಂಡ ಯಾವುದೇ ಕಾರಣಕ್ಕೂ ಕೂಡ ಆಗದಿರೋ ಮದುವೆಗೆ ಮುಹೂರ್ತ ನೋಡೋದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ಈ ಮದುವೆ ಆಗೋದಿಲ್ಲ ಅಂತ? ನಿಮ್ಗೆ ಯಾಕಾಗ ಅನ್ನಿಸ್ತದೆ? ಆಲ್ರೆಡಿ ರಾಘು ಮತ್ತು ಝಾನ್ಸಿಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಅನಿತಾ ಹೇಳಿದಾಗ ನನ್ಗೆ ಯಾಕೋ ನನ್ನ ಗರ್ಡ್ ಫೀಲಿಂಗ್ಸ್ ಖಂಡಿತವಾಗ್ಲೂ ನಿಮ್ಮಿಬ್ಬರು ಮದುವೆ ಆಗೋದಿಲ್ಲ ಅಂತ ಹೇಳ್ತದೆ ಅಂತ ಹೇಳಿ ಚಾರು ಹೇಳಿದಾಗ ನನಗೆ ನನ್ನ ಗಟ್ ಫೀಲಿಂಗ್ ಆಗತ್ತೆ ಅಂತಾನೆ ಹೇಳ್ತದೆ ಅಂತ ಹೇಳ್ತಾಳ ಅನಿತಾ. ಬಟ್ ಯಾವುದೇ ಕಾರಣಕ್ಕೂ ನನ್ನ ಗಂಡ ನಿನ್ನಂಥವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಶಾಸ್ತ್ರವನ್ನು ಕೂಡ ಹೇಳುವುದಿಲ್ಲ, ಮದುವೆ ಮುಹೂರ್ತವನ್ನು ಕೂಡ ಇಟ್ಕೊಡುವುದಿಲ್ಲ ಅಂತ ಹೇಳಿದಾಗ ರಾಮಾಚಾರಿ, ಇರಿ ಚಾರು ಮೇಡಮ್, ಖಂಡಿತವಾಗ್ಲೂ ನಾನು ನಿಮಗೆ ಮದುವೆ ಮುಹೂರ್ತವನ್ನು ಇಟ್ಕೊಡ್ತೀನಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ. ಈ ಕಡೆ ಚಾರುಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ರಾಮಾಚಾರಿ ಹೇಳಿದ ಮಾತು. ಅದೇ ಕಾರಣಕ್ಕೆ ಯಾಕೆ ರಾಮಾಚಾರಿ ನೀನು ಇವ್ರಿಗೆ ಮದುವೆ ಮುಹೂರ್ತ ಇಟ್ಕೊಡ್ತಿದ್ಯಾ, ಏನಾಗಿದೆ ನಿನಗೆ ಅಂತ ಕೇಳಿದಾಗ ಅಲ್ಲಿ ಜಾನಕಿ ಅಮ್ಮ ಬರ್ತಾರೆ. ನೋಡು ಚಾರು, ಇಲ್ಲಿ ಪೌರೋಹಿತ್ಯ ಮಾಡ್ತಕ್ಕಂಥವ್ರ ಕರ್ತವ್ಯ, ಶತ್ರು ಆದರೂ ಕೂಡ ಅವ್ರಿಗೆ ಏನೇ ಕೇಳಿದ್ರು ಅದನ್ನು ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ನಿನ್ನ ಗಂಡ ನನ್ನ ಮಗ ರಾಮಾಚಾರಿ ಈ ರೀತಿ ಹೇಳಿದ್ದು, ದಯವಿಟ್ಟು ಅವನ ಮಾತನ್ನು ಅರ್ಥ ಮಾಡ್ಕೊ, ಸುಮ್ಮನಿರು ಅಂತ ಹೇಳ್ತಾರೆ. ಇನ್ನೇನು ಅತ್ತೆ ಹೇಳಿದ್ದಾಯ್ತಲ್ಲ, ಮನೆ ಸಂಪ್ರದಾಯ ಸಂಸ್ಕಾರ, ಹಾಗಾಗಿ ಇಲ್ಲಿ ಚಾರು ಕೂಡ ಸುಮ್ಮನೆ ಆಗ್ತಾಳೆ. ಬಟ್ ಚಾರುಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಂತರ ಇಲ್ಲಿ ರಾಮಾಚಾರಿ ಒಂದು ಒಳ್ಳೆ ಮುಹೂರ್ತ ಇದೆ ಈಗ, ಇಲ್ಲ ಅಂದರೆ ಖಂಡಿತ 3 ತಿಂಗಳವರೆಗೆ ಯಾವುದೇ ರೀತಿ ಮುಹೂರ್ತ ಇರುವುದಿಲ್ಲ ಅಂದಾಗ ಯಾಕಷ್ಟು ದಿನ ಕಾಯಬೇಕು, ಈಗಿನ ಒಳ್ಳೆ ಮುಹೂರ್ತದಲ್ಲೇ ಮದುವೆ ಫಿಕ್ಸ್ ಮಾಡಿ ಅಂತ ಹೇಳಿ ಅನಿತಾ ಹೇಳ್ತಾಳೆ. ತದನಂತರ ಸರಿ ಆಯಿತು, ನಾನು ನಿಮಗೆ ಟೈಮಿಂಗ್ಸನ್ನು ಬರ್ದು ಕೊಡ್ತೀನಿ ಅಂದಾಗ ನೀವೇನು ಟೈಮಿಂಗ್ಸನ್ನು ಬರ್ದು ಕೊಡೋದು, ನೀವೇ ಪೌರೋಹಿತ್ಯ ಮಾಡಬೇಕು, ಅವತ್ತೇ ಒಪ್ಕೊಂಡ್ರಿ ಅಲ್ವಾ ನಾನೇನಾದರೂ ಗೆದ್ದರೆ ಪೌರೋಹಿತ್ಯ ಮಾಡ್ತೀನಿ ಅಂತ, ಅಂದಮೇಲೆ ನೀವೇ ಪೌರೋಹಿತ್ಯವನ್ನು ಕೂಡ ಮಾಡಬೇಕು ಅಂತ ಹೇಳಿ ಅನಿತಾ ಹೇಳಿದಾಗ ಇಲ್ಲಿ ಅದು ಕೂಡ ಚಾರುಗೆ ಇಷ್ಟ ಆಗೋದಿಲ್ಲ. ಬಟ್ ರಾಮಾಚಾರಿ ಸರಿ ಆಯಿತು ಮಾಡ್ತೀನಿ ಅಂತಾನೆ ಹೇಳ್ತಾರೆ. ನಂತರ ಇಲ್ಲಿ ಅನಿತಾ ಮತ್ತು ರಾಘು ಇಬ್ಬರು ಕೂಡ ಸರಿ ಆಯಿತು ನಾವು ಹೊರಡ್ತೀವಿ ಅಂದಾಗ ಇಲ್ಲಿ ಚಾರು, ನಿನಗೆ ನಿಜವಾಗ್ಲೂ ಮರ್ಯಾದೆನೇ ಇಲ್ಲ ಅಲ್ವಾ? ರಾಘು ಆಲ್ರೆಡಿ ಹೇಳ್ದಾನೆ ನಿನ್ನ ಮದುವೆ ಆಗ್ತಿರೋದು ಮನೆಯವ್ರಿಗೋಸ್ಕರ ಅಂತ, ಅಷ್ಟು ಗೊತ್ತಿದ್ದು ಈ ರೀತಿ ಮಾಡ್ತಿದ್ಯಲ್ಲ, ಏನು ಹೇಳಬೇಕು ನಿಂಗೆ ಅಂತ ಹೇಳ್ತಿದ್ರೆ ನಿಮ್ಗೇನು ಹೇಳಬೇಕು? ಆಲ್ರೆಡಿ ರಾಘು ಮತ್ತು ಝಾನ್ಸಿ ಮದುವೆ ಮುರಿದು ಬಿದ್ದಿರೋ ಮದುವೆನ ಬಗ್ಗೆ ನೆನಪು ಮಾಡಿಕೊಂಡು ಈ ರೀತಿ ಮಾತಾಡ್ತಿರೋದು ಎಷ್ಟು ಸರಿ? ಇಲ್ಲಿ ಮದುವೆನ ಮನೆಯವ್ರಿಗೋಸ್ಕರ ಆಗ್ತಿದ್ದಾರೋ ಯಾರಿಗೋಸ್ಕರ ಆಗ್ತಿದ್ದಾರೋ, ಜಸ್ಟ್ ಮದುವೆ ಆಗ್ತಿದ್ದಾರಲ್ವ, ಅದೆಷ್ಟು ಇಂಪಾರ್ಟೆಂಟ್ ನನಗೆ ಅಂತ ಅನಿತಾ ಹೇಳಿದಾಗ ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನೀನು ನಿಜವಾಗ್ಲೂ ಪಡ್ಕೋಬೇಕು ಅನ್ನೋ ಹಟ್ಟಕ್ಕೆ ಬಿದ್ದು ಈ ಮದುವೆ ಆಗ್ತಿದ್ಯಾ ಅಂತ ಅನ್ನಿಸ್ತದೆ ಅಂತಾನೆ ಚಾರು ಹೇಳ್ತಾರೆ. ಈ ಕಡೆ ಅನಿತಾ ಮಾತನಾಡೋಕೆ ಶುರು ಮಾಡಿದಾಗ ಇಲ್ಲಿ ಆ ಮಾತನ್ನು ತಡೆದಂತಹ ರಾಘು ಈ ಕಡೆ ಚಾರಿಗೆ ದಯವಿಟ್ಟು ನೋಡಿ, ಆಗಿದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ಮಾತನಾಡಬೇಡಿ, ಅದೆಲ್ಲ ಮುಗ್ದು ಕತೆ, ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿ ಅನಿತಾನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬರೋ ಟೈಮ್ಗೆ ಝಾನ್ಸಿ ಕೂಡ ಅಲ್ಲಿಗೆ ಬಂದಿದ್ದಾಳೆ. ಝಾನ್ಸಿನ ನೋಡಿದೆ, ಏನು ಝಾನ್ಸಿ ನೀನು ಕೂಡ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ಏನು ನೀನು ಕೂಡ
ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿಸ್ಕೋಬೇಕು ಅಂತ ಬಂದಿದ್ಯಾ? ಡಿವೋರ್ಸ್ ಆಗಿದೆ, ನಮಗಿಂತ ಮೊದಲೇ ನೀನೇ ಮದುವೆ ಆಗಬೇಕು ಅನ್ನೋ ಹಠನ ಅದಕ್ಕೋಸ್ಕರ ಬಂದಿದ್ಯಾ ಅಂತ ಹೇಳಿದಾಗ ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿದ್ರೆ ಇತ್ತ ಕಡೆ ಅನಿತಾ ನೋಡಿದ್ರೆ ರಾಘು ಪ್ರೀತಿ ಅಂತಿದ್ಲು, ಇವತ್ತು ನೋಡಿದ್ರೆ ಮದುವೆ ಆಗಬೇಕು ಅಂತ ಬಂದಿದ್ದಾಳೆ. ನೋಡಿದ್ರೆ ಇಷ್ಟೇ ಪ್ರೀತಿ, ಆದರೆ ನಾನು ನೋಡಿ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದೆ ಡಿವೋರ್ಸ್ ಕೊಡಿಸಿ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಅನಿತಾ ಹೇಳಿದಾಗ ಸರಿಯಾಗಿ ಟಕ್ಕರ್ ಕೊಟ್ಟು ಝಾನ್ಸಿ ಮಾತನಾಡ್ತಾರೆ. ಇವತ್ತು ಕಾಲಚಕ್ರ ತಿರುಗ್ತಾ ಇದೆ, ನಿನ್ ಪರ ಇರಬಹುದು. ನನ್ನ ತಾತ ಒಂದು ಮಾತು ಹೇಳಿದ್ದಾರೆ, ಕಾಲಚಕ್ರದಲ್ಲಿ ನಾವು ಕೆಳಗಡೆ ಇರಬೇಕಿದ್ರೆ ಯಾವುದೇ ಕಾರಣಕ್ಕೂ ಏನನ್ನ ಕೂಡ ಮಾತನಾಡಬಾರ್ದು, ಆದರೆ ನಮ್ಮ ಸಮಯ ಅಂತ ಕೂಡ ಬರತ್ತೆ, ಅವಾಗ ನಾನು ಮಾತನಾಡ್ತೀನಿ ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ. ನನ್ನ ತಾತ ಇದನ್ನೇ ಹೇಳ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾಳೆ. ನಂತರ ಈ ಕಡೆ ಅನಿತಾ ಮತ್ತೆ ರಾಘು ಹೋಗ್ತಿದ್ದಾಗೆ ನಿಜಕ್ಕೂ ರಾಘು ಝಾನ್ಸಿಯನ್ನ ನೋಡಿದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ದಾರೆ. ಈ ಕಡೆ ಝಾನ್ಸಿ ಕೂಡ ಮಿಸ್ ಮಾಡ್ಕೋತಿದ್ದಾಳೆ. ನಂತರ ಇಲ್ಲಿ ರಾಮಾಚಾರಿ ಚಾರು ಹತ್ರ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ತಾತ ನನ್ನ ಮಾವನ್ನ ನನ್ನ ಅತ್ತೆ ಮಗನ ಜೊತೆ ಮದುವೆ ಆಗುವಂತ ಹೇಳ್ತಿದ್ದಾರೆ. ಇವತ್ತೇನು ನಾನು ನನ್ನ ಮನಸ್ಸಿಲ್ಲ, ಮನಸ್ಸಾದಾಗ ಆಗ್ತೀನಿ ಅಂತ ಹೇಳಿ ಸುಮ್ಮನೆ ತಳ್ಳಿ ಬಂದ್ಬಿಟ್ಟೆ. ಮನಸ್ಸಲ್ಲಿ ಇದ್ದಿದ್ರೆ ಖಂಡಿತ ಆಗ್ಬೋದಿತ್ತು, ಬಟ್ ನನ್ನ ಮನಸ್ಸಲ್ಲಿ ರಾಘುನೇ ತುಂಬಿಕೊಂಡಿದ್ದಾನೆ. ಖಂಡಿತ ರಾಘು ಜಾಗತಿಗೆ ಬೇರೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ರಾಘು ದೈಹಿಕವಾಗಿ ನನ್ನಿಂದ ದೂರ ಆಗಿರ್ಬೋದು, ಬಟ್ ಮಾನಸಿಕವಾಗಿ ನನ್ನ ಜೊತೆನೇ ಇರ್ತಾನೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಝಾನ್ಸಿ ತನ್ನ ಮನಸ್ಸಿನ ಭಾವವನ್ನು ಸಂಪತ್ ಕುಮಾರ್ ಅವರ ಆಸೆಯನ್ನ ಇಲ್ಲಿ ಚಾರುಚಾರಿ ಹತ್ರ ಹೇಳ್ಕೊಂಡಾಗ ನಿಮ್ಮ ಮನೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದಲ್ಲ, ಖಂಡಿತ ಅವರು ತನ್ನ ಮನೆ ಮಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದಾಗ ನನಗೂ ಕೂಡ ಅರ್ಥ ಆಗುತ್ತೆ, ಬಟ್ ನನ್ನ ಮನಸ್ಥಿತಿ ಹಾಗಿಲ್ಲ ಅಲ್ವಾ ಅಂತ ಝಾನ್ಸಿ ಹೇಳಿದಾಗ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡಿಬಿಡಿ ಅಂತ ಚಾರು ಮತ್ತೆ ಚಾರಿ ಇಬ್ರು ಕೂಡ ಝಾನ್ಸಿಗೆ ಸಮಾಧಾನ ಹೇಳ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಮತ್ತೆ ಜಾನಕಿ ಅಮ್ಮ ಇಬ್ರು ಕೂಡ ಹೊರಗಡೆ ಹೋಗಬೇಕಾಗಿದೆ. ಪ್ರತಿ ಬಾರಿ ಮುರಾರಿ ಅವ್ರ ಜೊತೆ ಜಾನಕಿ ಅಮ್ಮ ಹೋಗ್ತಿದ್ರು, ಬಟ್ ಈ ಬಾರಿ ಮುರಾರಿ ಮತ್ತು ರಾಮಾಚಾರಿ ಹೋಗ್ತಿದ್ರು, ಬಟ್ ಈ ಬಾರಿ ರಾಮಾಚಾರಿ ಮುರಾರಿ ಒಟ್ಟಿಗೆ ಹೋಗೋಕೆ ಆಗೋದಿಲ್ಲ. ಹಾಗಾಗಿ ಮನೆ ದೇವರ ಪೂಜೆಗೆ ರಾಮಾಚಾರಿ ಜಾನಕಿ ಅಮ್ಮನ ಜೊತೆ ಹೋಗ್ತಿರೋದ್ರಿಂದ ಇಲ್ಲಿ ಝಾನ್ಸಿಯನ್ನ ಚಾರು ಜೊತೆ ಉಳ್ಕೋತೀರ. ಮುರಾರಿ ಕೂಡ ಇರ್ತಾನೆ, ನವದೀಪಿನೂ ಕೂಡ ಜೈಲಿಗೆ ಹೋಗಿಲ್ಲ, ಅವರಿಂದ ಏನಾದರೂ ತೊಂದರೆ ಆಗ್ಬೋದು, ಅದಕ್ಕೋಸ್ಕರನೇ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಖಂಡಿತ ನೀವು ಹೋಗಿ ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಝಾನ್ಸಿ ಹೇಳ್ತಾಳೆ. ನಂತರ ಅದ ಕಡೆ ಅನಿತಾ ಮನೆಗೆ ಹೋಗ್ತಿದ್ದಾಗೆ ಮನೆಯವ್ರು ಎಲ್ರಿಗೂ ಕೂಡ ಖುಷಿ. ಈ ಕಡೆ ನಾನು ಟೈಮ್ ಮುಹೂರ್ತ ಎಲ್ಲವನ್ನ ಕೂಡ ಫಿಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ, ರಾಮಾಚಾರಿ ಅವರೇ ಪೌರೋಹಿತ್ಯ ವಹಿಸ್ಕೋತಾರೆ ಅಂತ ಎಲ್ಲವನ್ನ ಕೂಡ ಹೇಳಿ ಮನೆಯಿಂದ ಹೊರಡಬೇಕಿದ್ರೆ ರಾಘುಗೆ ಮುತ್ತನ್ನಿಟ್ಟು ಹೊರಡ್ತಾಳೆ. ನಿಜವಾಗ್ಲೂ ಇದು ಯಾವುದೂ ಕೂಡ ರಾಘುಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಬಟ್ ಮನೆಯವ್ರಿಗೋಸ್ಕರ ಮದುವೆ ಹಾಕಿರ್ತಕ್ಕಂಥ ರಾಘು ಏನನ್ನ ಕೂಡ ಮಾತಾಡೋದಕ್ಕೆ ರೆಡಿ ಇಲ್ಲ. ಮನೆಯವರ ಆಸೆಗೆ ಹೋಗುಂಟಂತಹ ರಾಘು ತನ್ನ ಜೀವನವನ್ನೇ ಬಲಿ ಪಶು ಮಾಡ್ಕೋತಾನೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ರಾಮಾಚಾರಿ ಮತ್ತೆ ಜಾನಕಿ ಅಮ್ಮ ಇಬ್ರು ಕೂಡ ಮನೆ ದೇವ್ರಿಗೆ ಹೋಗಿದ್ದಾರೆ. ಈ ಕಡೆ ನವದೀಪ್ ಮತ್ತೆ ವಿವೇಕ ನಾವು ಜೈಲಿಗೆ ಹೋದ್ರು ಪರವಾಗಿಲ್ಲ, ಅದಕ್ಕೂ ಮುನ್ನ ನಮ್ಮನ್ನ ಈ ಒಂದು ಪರಿಸ್ಥಿತಿಗೆ ತಳ್ಳದಂತ ರಾಮಾಚಾರಿ ಮತ್ತೆ ಚಾರುಗೆ ಬುದ್ಧಿ ಕಲಿಸ್ಲೇಬೇಕು, ಅವರ ಕಥೆಯನ್ನ ಮುಗಿಸ್ಲೇಬೇಕು ಅಂತ ಹೇಳಿ ರೌಡಿಗಳನ್ನ ರಾಮಾಚಾರಿ ಮನೆ ಮೇಲೆ ದಾಳಿ ಮಾಡುವುದಕ್ಕೆ ಬಿಟ್ಟಿದ್ದಾರೆ. ಕತ್ತಲಲ್ಲಿ ರಾಮಾಚಾರಿ ಮನೆ ಮೇಲೆ ದಾಳಿ ಮಾಡ್ತಿದ್ದಾರೆ. ಇಲ್ಲಿ ಮುರಾರಿ ಹನುಮಂತನ ತರ ಚಾರು ಮತ್ತೆ ಝಾನ್ಸಿನ ಕಾಯ್ತಾ ಇದ್ರು ಕೂಡ ಅದರನ್ನ ದಾಟಿ ಇಲ್ಲಿ ಮನೆ ಒಳಗಡೆ ಎಂಚಿ ತಗೋತಿದ್ದಾರೆ. ಹಾಗಿದ್ರೆ ಇಲ್ಲಿ ಚಾರು ತೊಂದರೆ ಆಗತ್ತಾ ಅಥವಾ ಝಾನ್ಸಿನೇ ಮುಂದೆ ನಿಂತು ರೌಡಿಗಳಿಗೆ ಸರಿಯಾಗಿ ಪಾಠ ಕಲಿಸಿ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಚಾರುನ ಹಾಗೆ ಮಗುವನ್ನ ಕಾಪಾಡ್ತಾಳ? ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.